ಹಲೋ ಗಾಯ್ಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನದ್ರ ಬಗ್ಗೆ ವಿಡಿಯೋ ಅಂತ. ಹೌದು, ದಾವಣಗೆರೆ ಡಿವಿಷನಲ್ಲಿ 4th ಡಿಪೋ ಆಗ್ತಾಯಿದೆ. ದಾವಣಗೆರೆ ಫಸ್ಟು, ಸೆಕೆಂಡು, ಅದು ಬಿಟ್ಟರೆ ಹರಿಹರ ಡಿಪೋ ಇದೆ. ಅದು ಬಿಟ್ಟರೆ ಇನ್ಯಾವುದೂ ಡಿಪೋನೇ ಇದ್ದಿಲ್ಲ ದಾವಣಗೆರೆಯಲ್ಲಿ. ಹೊನ್ನಾಳಿ ನಮ್ಮ ಡಿಸ್ಟ್ರಿಕ್ಟಲ್ಲಿದ್ರೂ ಶಿವಮೊಗ್ಗ ಡಿವಿಷನ್ ಬರುತ್ತೆ. ಹರಪನಹಳ್ಳಿ ಇತ್ತು, ಅದು ಹೊಸಪೇಟೆ ಸೇರ್ಕೊಂತು. ಸೊ ಯಾವುದೇ ಡಿಪೋ ಇದ್ದಿಲ್ಲ. ಚನ್ನಗಿರಿ ತುಂಬ ವರ್ಷಗಳಿಂದನೇ ಬೇಡಿಕೆ ಇತ್ತು. ಫೈನಲಿ ಇವತ್ತು ಆಗ್ತಾಯಿದೆ. 8ನೇ ತಾರೀಕು ಅಕ್ಟೋಬರ್ 2025 11 ಗಂಟೆ ಅಂತ ಹಾಕಿದ್ದಾರೆ ಇನ್ವಿಟೇಷನಲ್ಲಿ. ಬಟ್ ನಾನು ಸ್ವಲ್ಪ ಕೆಲಸ ಇರೋದರಿಂದ ದಾವಣಗೆರೆ ಸಿಟಿಯಲ್ಲೇ ಇದ್ದೀನಿ. ಇನ್ನು 10:20 ಆಗಿದೆ ಆಲ್ರೆಡಿ. ಇಲ್ಲಿಂದ 1:15 ಗಂಟೆ 1:45 ಗಂಟೆ ಟೈಮ್ ತಗೊಳುತ್ತೆ. ಯಾಕಂದರೆ ಈ ರೂಟಲ್ಲಿ ಹೋದರೆ ನನಗೆ ಡಿಪೋ ಹತ್ರ ಆಗುತ್ತೆ. ಇನ್ನೊಂದು ರೂಟ್ ಇದೆ, ಬಾಡ ಸಂತೆಮೆನ ರೂಟಲ್ಲಿ ಹೋದರೆ ಫಾಸ್ಟಾಗಿ ಹೋಗ್ತೀನಿ ಚನ್ನಗಿರಿಗೆ. ಬಟ್ ಅಲ್ಲಿಂದ ಮತ್ತೆ ಸಿಟಿ ಈ ಕಡೆ, ಇನ್ನೊಂದು ಪಾರ್ಟ್ ಆಫ್ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇರೋದಿದು ಡಿಪೋ. ಸೊ ಈ ರೂಟಲ್ಲೇ ಹೋಗೋಣ ಅಂತ ನೋಡೋಣ. ಲೇಟಾದರೂ ಪರವಾಗಿಲ್ಲ. ಯೂಶ್ವಲಿ ಯಾವುದೇ ಟೈಮ್ ಸರಿ ಕರೆಕ್ಟಾಗಿ ಎಲ್ಲೂ ಆಗಿದ್ದು ನೋಡಿಲ್ಲ. ಇದು ಹಂಗೆ ಅಂದ್ಕೊತೀನಿ. ಬಸ್ ಬಂತು ಎರಡೂ. ಒಂದು ರಾಮಗಿರಿ, ದಾವಣಗೆರೆ ಈ 2 ಬಸ್ ಹೋಗುತ್ತಲ್ಲ. ನೋಡೋಣ ಯಾವ ಬಸ್ ಅಂತ ಬೋರ್ಡ್ ಬರಲಿ. ಟೈಮ್ ಬಂದ್ಬಿಟ್ಟು 11:50 ಆಗಿದೆ. 11:50 ಟೈಮು. ಈಗ ಬಂದೆ ನೋಡಿ. ಚನ್ನಗಿರಿ ಸರ್ಕಲ್ ಬರುತ್ತೆ ಔಟ್ರಲ್ಲಿ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಮುಂದೆ ಶಿವಮೊಗ್ಗ ರೂಟ್ ಇದು. ಹಿಂಗೋದ್ರೆ ನೀವು ಶಿವಮೊಗ್ಗ ಹೋಗೋ ರೂಟು. ಅಲ್ಲಿರೋದು ಡಿಪೋ. ಈಗ ಜಸ್ಟ್ ಹೇಳಿದೆ ನೋಡಿ, ಚನ್ನಗಿರಿ ಅಜ್ಜಿಹಳ್ಳಿ ಬಸ್ ಘಟಕ ದಾವಣಗೆರೆ ಡಿವಿಷನ್ ಬರುತ್ತೆ. ನಾನು ಹೇಳಿದೆ ಅಲ್ಲ, ಸ್ವಲ್ಪ ಡಿಲೇ ಆಗೇ ಆಗುತ್ತೆ ಇದೆಲ್ಲ ಅಂತ. ಅದಕ್ಕೋಸ್ಕರನೇ ರಿಬ್ಬನ್ ಕಟ್ಟಿಂಗ್ ಆಗುತ್ತೆ ಈಗ. ರೆಡಿ ಮಾಡ್ಕೋತಾ ಇದ್ದಾರೆ. ಕುಮಾರ್ ಸರ್ ಇವರು ಡಿಪೋ ಮ್ಯಾನೇಜರ್ ಆಗಿದ್ರು ಮುಂಚೆ ದಾವಣಗೆರೆ. ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಹಾಗೂ ದಾವಣಗೆರೆ ಸಚಿವರು SS ಮಲ್ಲಿಕಾರ್ಜುನರವರು ಹಾಗೂ ಚನ್ನಗಿರಿ ಶಾಸಕರು ಶಿವಗಂಗಾ.
ಸರ್, ಈಗ ಮೈಸೂರಿನಲ್ಲಿ ಕಳೆದ ಬಾರಿಗಿನ ಈ ಬಾರಿ ಏನು ಬಸ್ಸಿಂದೆಲ್ಲ ಆದಾಯ ಚೆನ್ನಾಗಿದೆ ಅಂತ ಅಂದ್ರೆ ಮೈಸೂರು ದಸರಾ ಕೇಳಲು ಚೆನ್ನಾಗಿ ಆದಾಯ ಇದೆ ಅಂತ ಕಳೆದ ಬಾರಿ ಹೋಲಿಸಿದ್ರೆ ಸಹಜವಾಗಿ ನಮ್ಮ ಕೂಡ ಜನಕ್ಕೆ ಅನುಕೂಲ ಭಾಳ ಮುಖ್ಯ. ಅದು ಬೇರೆ ಸರ್ಕಾರದಲ್ಲಿ ಅವ್ರದ್ದೇನೋ ತಪ್ಪು ಇದೆ, ನೀರು ಇದೆ ಅಂತ ಹೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಅವರನ್ನು ಸರಿ ಮಾಡಿಕೊಂಡಿದ್ದೀವಿ. ಸರ್, ಈಗ ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಒಂದು ಮೆಟ್ರೋ ಬೋರ್ಡ್ ಟೈಟ್ ಮಾಡ್ಕೊಂಡು ಅಂತ ಒಂದು ಮಾತಾಡಿದ್ರು, ಅದನ್ನು ಇದಕ್ಕೆ ಲಿಂಕ್ ಮಾಡುವಂಥ ಕೆಲಸ ನಡೆಯುತ್ತೆ ಸರ್. ಚಲನಚಿತ್ರ ಹಾಂ ಸರ್, ಇವರು ಚಲನಚಿತ್ರ ಬಿಗ್ ಬಾಸ್ ಅದೇ ಪ್ರೆಸ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಈ ಕಡೆ ಒಂದೇ ಸೈಡಿಗೆ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅದೇ. ಆ ಎಂಟ್ರೆನ್ಸಲ್ಲೇ ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ ಟ್ರಾಫಿಕ್ ಸೆಕ್ಷನ್ನು, ಮತ್ತು ಸೆಕ್ಯೂರಿಟಿ ಸೆಕ್ಷನ್, ಭದ್ರತಾ. ಇಲ್ಲಿ ಪ್ಯಾನಲ್ ಬೋರ್ಡ್ ರೂಮ್, ಜನರೇಟ್ರು, ಈ ಕಡೆ ಟ್ರೇ ಬಾಕ್ಸ್ ರೂಮ್ ಇದೆ. ಇನ್ನು ಮುಂದೆ ಬಂದರೆ ನಿಮಗೆ ಫ್ಯೂಯಲ್ ಸ್ಟೇಷನ್ನು, ಗಾಡಿ ಫ್ಯೂಯಲ್ ರೀಫ್ಯೂಲ್ ಮಾಡೋಕ್ಕೆ. ಸ್ಟೇಜ್ ಆ ಕಡೆ ಮಾಡಿದ್ದಾರೆ ಡಿಪೋದು, ಇನಾಗ್ರೇಷನ್ದು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ, ಆಫೀಸ್ ಬಸ್ ವಾಷಿಂಗ್ ಸ್ಟೇಷನ್, ಆಟೋಮೆಟಿಕ್ ವಾಷಿಂಗ್ ಸ್ಟೇಷನ್ ಇದು. 67 ಪ್ರತಿಷ್ಠಿತ ಬಸ್ಗಳು, 12 ವೋಲ್ವೋ, 11 ಇವಿ ಪವರ್ ಪ್ಲಸ್ ಹಾಗೂ 6 ನಾನ್ ಎಸಿ, 4 ಪಲ್ಲಕ್ಕಿ ಮತ್ತು 29 ರಾಜಹಂಸ ಬಸ್ಗಳ ಲಭ್ಯತೆಯೊಂದಿಗೆ 129 ಸಾಮಾನ್ಯ ಬಸ್ಗಳು, 120 ಬೇಗ ಬೇಗ ವಾಶ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಚನ್ನಗಿರಿ ಬಸ್ ಘಟಕ, ದಾವಣಗೆರೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಮೈನ್ ಡಿಪೋ ಆಫೀಸ್ ಇದು. ವಿಭಾಗವು ಬನ್ನಿ ಆ ಸೈಡ್ ಹೋಗೋಣ. ಬಸ್ಸಸ್ ನಿಲ್ಸಿದ್ದಾರೆ, ಏನಾದ್ರು ಹೊಸ ರೂಟ್ಗಳು ಬಿಟ್ಟಿದ್ದಾರೆ ಗೊತ್ತಿಲ್ಲ. ಹಾಗೆ 306 ತಾಂತ್ರಿಕ ಸಿಬ್ಬಂದಿಗಳ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 203 ಆಡಳಿತ ಸಿಬ್ಬಂದಿಗಳಿಂದ ಮೇಲುಸ್ತುವಾರಿಯೊಂದಿಗೆ ಆಡಳಿತಕ್ಕೆ ಏನು ಮೈಕಲ್ಲಿ ಅನೌನ್ಸ್ ಮಾಡ್ತಿರೋದಲ್ಲ ದಾವಣಗೆರೆ ಡಿವಿಷನ್ ಡೀಟೇಲ್ಸು. 13 ಸಿಬ್ಬಂದಿಗಳ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ದಾವಣಗೆರೆ ವಿಭಾಗವು ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ಬಸ್ಸಸ್ ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಈ ಸೇವೆಯನ್ನ ವಿಸ್ತರಿಸಿ ಮಾಡುವ ನಿಟ್ಟಿನಲ್ಲಿ ಇಂದಿನ ಮತ್ತೊಂದು ನೂತನ ಘಟಕದ ಉದ್ಘಾಟನೆ. ಚನ್ನಗಿರಿ ಭದ್ರಾವತಿನ, ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಚನ್ನಗಿರಿ ಹೊನ್ನಾಳಿ ಫಸ್ಟ್ ಬಸ್ಸು, ಚನ್ನಗಿರಿ ನಿಲೋಗಲ್ ದಾರಿನ ಕಟ್ಟೆನ ಹೊನ್ನಾಳಿ ಬಸ್ಸು. ಸೆಕೆಂಡು ಭದ್ರಾವತಿ, ಚನ್ನಗಿರಿ ಭದ್ರಾವತಿ. ಹಾಂ, ಈ ರೂಟಲ್ಲಿ ಗೌರ್ಮೆಂಟ್ ಬಸ್ ಒಂದು ಕಮ್ಮಿ ಇತ್ತು ನೋಡಿ, ಚನ್ನಗಿರಿ ಜೋಳದಾಳು ಭದ್ರಾವತಿ ಬಸ್ಸು. ಬೆಂಗಳೂರು ಹರಿಹರ, ಚನ್ನಗಿರಿ ಹುಬ್ಬಳ್ಳಿ ಬಸ್ಸು. ಚನ್ನಗಿರಿಯಿಂದ ಹುಬ್ಬಳ್ಳಿಗೆ ಬಿಡ್ತಿದ್ದಾರೆ ನೋಡಿ. ಚನ್ನಗಿರಿ, ಸಂತೆಬೆನ್ನೂರು, ದಾವಣಗೆರೆ, ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ. ಅದು ಚನ್ನಗಿರಿ ಹೊಸದುರ್ಗ ಬಸ್ಸು, ಬ್ಲ್ಯಾಕ್ ಬೋರ್ಡು. ಚನ್ನಗಿರಿ, ಬೆಂಕಿಕೆರೆ, ಹೊಸದುರ್ಗ. ಲಾಸ್ಟ್ ಬಂದ್ಬಿಟ್ಟು ಅಮ್ಮನಗುಡ್ಡನ
ಅಮ್ಮನಗುಡ್ಡ ಬಸ್ ಇರಬೇಕು. ಇಲ್ಲಿ ಟೆಂಪಲ್ ಒಂದಿದೆ, ಆ ಬಸ್ ಅದು. ಅದೇ ಫಾರೆಸ್ಟ್ ಏರಿಯಾದಲ್ಲಿ ಇರೋದು ಅದು. ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ಮಂಗಳವಾರ ಶುಕ್ರವಾರ, ಅಲ್ಲಿಗೆ ಬಸ್ ಬಿಟ್ಟಿದ್ದಾರೆ. ಎಲ್ಲ ವೀಕ್ಷಣೆ ಮಾಡ್ತಾವ್ರೆ. ಸುಪೀರಿಯರು KSRTC. ಇನ್ನು ಅವರು ಬರ್ತಾರೆ, ಮೇ ಬಿ ಇನ್ನು ಪ್ರೆಸ್ ಅವ್ರ ಜೊತೆ ಬರ್ತಿದ್ದಾರೆ. ಈಗ ಇಲ್ಲೂ ಬಂದು ಎಲ್ಲ ಒಂದೊಂದು ಬಸ್ ಹತ್ರ ಇನಾಗ್ರೇಟ್ ಮಾಡ್ತಾರೆ. ಈಗ ಗ್ರೀನ್ ಫ್ಲ್ಯಾಗ್, ಹಸಿರು ನಿಶಾನೆ ತೋರಿಸ್ತಾರೆ ರೋಡ್ಗಳಿಗೆ. ಚನ್ನಗಿರಿ ಡಿಪೋ ಆಲ್ರೆಡಿ ಬಂತು ನೋಡಿ, ಇದು ಅಲ್ಲ ಡಿಪೋ ಲೋಗೋ ಚನ್ನಗಿರಿ ಬರ್ತಾ ಇದ್ದಾರೆ ಎಲ್ಲರೂ. ಶ್ರೀಯುತರ ಅಧ್ಯಕ್ಷತೆಯೊಂದಿಗೆ ಮತ್ತು ನೂತನ ಬಸ್ಗಳ ಮಾರ್ಗದ ಉದ್ಘಾಟನೆಯನ್ನ SR ರೊಂದಿಗೆ ಈ ಕಾರ್ಯಕ್ರಮಕ್ಕೆ ಇದೀಗ ನೂತನ ಬಸ್ ಮಾರ್ಗದ ಎಲ್ಲ ಇನಾಗ್ರೇಟ್ ಆಯಿತು ನೋಡಿ ಬಸ್ಗಳು. ಅಮ್ಮನಗುಡ್ಡನೇ ಇರಬೇಕಿದು. ಎಸ್, ಚನ್ನಗಿರಿ, ಜೋಳದಾಳು, ಅಮ್ಮನಗುಡ್ಡಗೆ ಬಸ್ಗಳೇ ಇದ್ದಿಲ್ಲ, KSRTCನೇ ಇದ್ದಿಲ್ಲ. ಪ್ರೈವೇಟು ಯಾವಾಗ ಏನಾದರೂ ಇಂಪಾರ್ಟೆಂಟ್ ಡೇಸ್ಗಳಲ್ಲಿ ಅಷ್ಟೇ ಬಿಡ್ತಾಯಿದ್ರು. ಇಂಟೀರಿಯರಲ್ಲಿದೆ ಅದು ಬಸ್, ಅದು ಸಾರಿ ಊರು. 2 BS3, 1 BS6, 2 BS4 ಗಾಡಿ. ಮಾನ್ಯ ಗಣಿ ಮತ್ತು ಭೂಜ್ಞಾನ ತೋಟಗಾರ ಸಚಿವರು ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನಾವು ಕೇಳಿಕೊಂಡಾಗ ಅವರು ಯಾವುದೇ ದಿನಾಂಕವನ್ನು ಬದಲಾಯಿಸದೆ ಎಷ್ಟೇ ಒತ್ತಡ ಇದ್ದರೂ ಕೂಡ ನಮ್ಮ ಮನೆಗೆ ಹೂಗುಟ್ಟು ಈ ದಿನಾಂಕದಂದು ಬಂದು ಈ ಒಂದು ಘಟಕವನ್ನು ಉದ್ಘಾಟಿಸುತ್ತಿದ್ದಾರೆ.
ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕ ಜನ ಸರ್ಕಾರದ ಅತ್ಯಂತ ಹಿರಿಯ ಮಂತ್ರಿಗಳು ಮತ್ತು ನಮ್ಮ ಇಲಾಖೆಯ ಮಂತ್ರಿಗಳಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬರು ಈ ದಿನಾಂಕವನ್ನು ಗೊತ್ತುಪಡಿಸಿದ್ದಕ್ಕೆ ಅವರೇ ಮುಖ್ಯ ಕಾರಣಕರ್ತರಂತ ಹೇಳ್ತಾ, ಇದೇ ದಿನಾಂಕದಂದು ನೀವು ಉದ್ಘಾಟಿಸಬೇಕು ಅಂತ ನಮಗೆ ಅವರು ಸೂಚನೆ ನೀಡಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಬಸವರಾಜ ಬಿ ಶಿವಗಂಗಾರವರನ್ನು ನಾವು ಈ ಘಟಕದ ಉದ್ಘಾಟನೆ ಮಾಡಲು ನಾವು ಈಗ ಒಂದು 10 ದಿವಸದಿಂದ ಭೇಟಿಯಾಗಿ ತಿಳ್ಕೊಂಡ್ವಿ. ಅವರು ಮುಕ್ತವಾಗಿ ಹೇಳಿದರು, ಯಾವ ದಿನಾಂಕವನ್ನು ನೀವು ಗೊತ್ತುಪಡಿಸಿದ್ರು ಕೂಡ ನಮ್ಮ ಜನಕ್ಕೆ ಒಳ್ಳೆಯದಾಗಬೇಕು, ನಾನು ರೆಡಿ ಇದ್ದೀನಿ, ನೀವು ದಿನಾಂಕವನ್ನು ಗೊತ್ತುಪಡಿಸಿ ಆ ದಿನಾಂಕದಂದು ನಾನು ಖುದ್ದಾಗಿ ಹಾಜರಾಗಿರ್ತೀನಿ ಮತ್ತು ಮೊದಲೇ ಹಾಜರಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ನಮ್ಮ ಆತ್ಮೀಯರು ಕೂಡ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ನೆರೆಹೊರೆಯ ಶಾಸಕರಾದಂತಹ KS ಬಸವಂತಪ್ಪನವರು ಶ್ರೀಯುತರು ಬಹಳ ಸರಳ ಸಜ್ಜನವಂತರು. ಅವರಿಗೆ ಕೇವಲ 24 ಗಂಟೆ ಹಿಂದೆ ನಾವು ಭೇಟಿ ಮಾಡಿ ಈ ಒಂದು ಸಮಾರಂಭಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅವರು ಕೂಡ ಈ ಉದ್ಘಾಟನಾ ಸಮಾರಂಭಕ್ಕೆ ಹಾಜರಾಗಿರ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಅವರು ಕಳೆದ 15 ದಿವಸಗಳಿಂದ ಮೊದಲೇ ನಮಗೆ ಚನ್ನಗಿರಿ ಘಟಕವನ್ನು ಉದ್ಘಾಟನೆ ಮಾಡಬೇಕು, ಇಲ್ಲಿ ಬೇಕಾದಂಥ ಯಾವುದೇ ಸೌಲಭ್ಯವನ್ನು ಕೂಡ ನೀವು ಕೇಳಿ ನಾನು ಕೊಡ್ತಾ ಇದ್ದೀನಿ, ನಿಮ್ಗೆ ಎಷ್ಟು ವಾಹನಗಳ ಅವಶ್ಯಕತೆ ಇದೆ ಕೂಡ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ನಮಗೆ ದಿನಾಂಕವನ್ನು ಕೂಡ ನೀಡಲು ಮತ್ತು ಉದ್ಘಾಟನೆ ಮಾಡಲು ಕೂಡ ಬಹಳ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. SS ಮಲ್ಲಿಕಾರ್ಜುನ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದಾವಣಗೆರೆ ಹಾಗೂ ಎಲ್ಲ ಸಚಿವರು ಕೂಡ ಹಾಗೆ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಎಲ್ಲರೂ ಉದ್ಘಾಟನೆಗೊಳ್ಳುತ್ತದೆ. ಸಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ವ ಅಮೃತಗಮಯ ಕರ್ತವ್ಯದಿಂದ ಬೆಳಕಿನಡೆಗೆ 14ರಿಂದ ಸುಜ್ಞಾನಗಳಿಗೆ ಬೆಳಕು ಜ್ಞಾನದ ಸಂಕೇತ, ಜ್ಞಾನ ಅರಿವಿನ ಸಂಕೇತ, ಅರಿವು ತಿಳಿದ ಸಂಕೇತ, ಜ್ಯೋತಿಯನ್ನು ಬೆಳೆಸುವ ಮೂಲಕ ಕಾರ್ಯಕ್ರಮ ಇದೀಗ ವಿದ್ಯುಕ್ತವಾದಂತಹ ಚಾಲನೆಯನ್ನು ಪಡ್ಕೊಳ್ತಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ದಾವಣಗೆರೆ ವಿಭಾಗದ ವತಿಯಿಂದ ಚನ್ನಗಿರಿ ನೂತನ ಬಸ್ ಘಟಕದ ಉದ್ಘಾಟನಾ ಸಮಾರಂಭ ಇದೀಗ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಸಚಿವರಾದ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರು, ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲರ ಸಮಕ್ಷಮದೊಂದಿಗೆ ಕಾರ್ಯಕ್ರಮ ಇದೀಗ ಉದ್ಘಾಟನೆಗೊಳ್ತಾರೆ. ಓಕೆ ಗೈಸ್, ನೋಡಿದ್ರಲ್ಲ, ಇನ್ನೇನು ಒಂದು 1/2 hour 45 minutes ಭಾಷಣ ಇರುತ್ತೆ. ನನಗೂ ಸ್ವಲ್ಪ ಕೆಲಸ ಇದೆ, ಸೊ ಅರ್ಜೆಂಟ್ ಟೈಮ್ ಮಾಡ್ಕೊಂಡು ಬಂದೆ. ಟೋಟಲ್ 6 ಗಾಡಿ, 5, 6, 7 ಇಲ್ಲೊಂದಿದೆ, 7 ಬಸ್ ಇದೆ ಸದ್ಯಕ್ಕೆ ಡಿಪೋದಲ್ಲಿ ಚನ್ನಗಿರಿದು. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಏನೋ ಬಸ್ಗಳು ಹಾಕ್ತಾ ಇರ್ತಾರೆ ಬೇರೆ ಬೇರೆ ಕಡೆಗೆ. ಯೂಶಲಿ ಈಗ ಎಲ್ಲಿ ಚನ್ನಗಿರಿಯಿಂದ ಶಿವಮೊಗ್ಗಗೆ ನನಗೆ ಗೊತ್ತಿರೋಂಗೆ ಸಿಕ್ಕಾಪಟ್ಟೆ ಜನ ಕಾಯ್ತಿರ್ತಾರೆ. ಇಲ್ಲಿ ಈ ಚಿತ್ರದುರ್ಗ ಶಿವಮೊಗ್ಗ ಬಸ್ಗಳು ಸಿಕ್ಕಾಪಟ್ಟೆ ಓಡಾಡುತ್ತೆ, ಬಟ್ ಯಾವಾಗಲೂ ರಶ್ ಇರುತ್ತೆ. ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಕಾಂಪಿಟೇಷನಲ್ಲಿ ಹೋಗುತ್ತೆ ಈ ರೂಟಲ್ಲಿ. ಇನ್ನು ಶಿವಮೊಗ್ಗ ಬಸ್ ಬಿಡ್ಬೋದು, ನಂಗೆ ಗೊತ್ತಿರೋಂಗೆ ಚನ್ನಗಿರಿ ಶಿವಮೊಗ್ಗ ಬಸ್ಸಲ್ಲ. ಎಷ್ಟು ವಿಶಾಲವಾಗಿದೆ ನೋಡಿ ಡಿಪೋ. BJP MLA ಅವರಿದ್ದರು, ಇವರು ಮಾಡಾಳ್ ವಿರೂಪಾಕ್ಷಪ್ಪ ಅಂತ. ಆ ಟೈಮಲ್ಲಿ ಇದು ಶಂಕುಸ್ಥಾಪನೆ ಆಗಿದ್ದು, ಭೂಮಿ ಪೂಜೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉದ್ಘಾಟನೆ ಆಗ್ತಾಯಿದೆ.